ಶ್ರೀಕರಯ್ಯ ಆಯುರ್ವೇದ ಹಾಸ್ಪಿಟಲ್ನಲ್ಲಿದ್ದೀನಿ. ಇದು ಬೆಂಗಳೂರು ಹಾಸನ್ ಹೈವೇ ಮಧ್ಯದಲ್ಲಿರುವ ಸೋಲೂರಿನಲ್ಲಿ ಬರುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದದ ಮೂಲಕ ಇಲ್ಲಿ ಚಿಕಿತ್ಸೆ ನೀಡ್ತಾರೆ. ಸೊ ಯಾವ ರೀತಿ ಟ್ರೀಟ್ಮೆಂಟ್ಸ್ ನೀಡ್ತಾರೆ ಮತ್ತೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಇತ್ತೀಚಿನ ದಿನದಲ್ಲಿ ಜನರಿಗೆ ಮೈಗ್ರೇನ್ ಪ್ರಾಬ್ಲಮ್ ಅಂತೂ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಆಯುರ್ವೇದದಲ್ಲಿ ಮೈಗ್ರೇನ್ನ ಹೇಗೆ ಕ್ಯೂರ್ ಮಾಡ್ತಾರೆ, ಇದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಈ ಬಗ್ಗೆ ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ, ನನಗೂ ಇದೆ. ಸೊ ನನ್ನ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ ನನ್ನ ಜೊತೆ ಡಾಕ್ಟರ್ ಸಂಜನಾ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ತಾ ಸೊ ಆಯುರ್ವೇದದ ಟ್ರೀಟ್ಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಯುರ್ವೇದಿಕಲ್ಲಿ ಮೈಗ್ರೇನ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಅಂದ್ರೆ ನಮ್ದ್ರಲ್ಲಿ ತುಂಬಾ ತರ ಟ್ರೀಟ್ಮೆಂಟ್ಸ್ ಇದೆ. ಮೈಗ್ರೇನ್ ನಾವು ಮಾಡರ್ನ್ ಅಲ್ಲಿ ಅಷ್ಟು ಆಪ್ಷನ್ ಸಿಗೋದಿಲ್ಲ, ಬಟ್ ನಮ್ಮ ಆಯುರ್ವೇದದಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ. ಅದರಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಎಸ್ಪೆಷಲಿ ತಗೊಂಡ್ರೆ ಮೈಗ್ರೇನ್ ಅನ್ನೋದು ಕಂಪ್ಲೀಟ್ ಆಗಿ ಹೊರಟೋಗುತ್ತೆ, ಅಂದ್ರೆ ಮತ್ತೆ ರೆಕರ್ ಆಗೋದಿಲ್ಲ. ಸೊ ಅದರಲ್ಲಿ ಒಂದು ಥೆರಪಿ ಇವತ್ತು ನಾವು ಮಾಡಿಸ್ತಾ ಇರೋದು ಶಿರೋಧಾರ. ಸೊ ಇವಾಗ ಕರೆಂಟ್ಲಿ ಶಿರೋ ಅಭ್ಯಂಗ ಮಾಡ್ತಾ ಇದಾರೆ. ಸೊ ಅದಾಗಿದ್ ಕೂಡ್ಲೇನೆ ಶಿರೋಧಾರ ಪ್ರೊಸೀಜರ್. ಈ ಶಿರೋಧಾರ ಬಗ್ಗೆ ಹೇಳಿ. ಸೊ ಶಿರೋಧಾರ, ಸೊ ಶಿರೋಧಾರ ಇದು ಎರಡು ವರ್ಡ್ಸ್ ಇದೆ. ಸೊ ಶಿರೋ ಅಂತ ಅಂದ್ರೆ ಹೆಡ್, ಸೊ ಧಾರ ಅಂದ್ರೆ ಕಂಟಿನ್ಯೂಸ್ ಸ್ಟ್ರೀಮ್ ಆಫ್ ಫ್ಲೋ, ಅಂದ್ರೆ ಕಂಟಿನ್ಯೂಸ್ ಲಿಕ್ವಿಡ್ ಫ್ಲೋ ಅಂತ ಹೇಳ್ಬಹುದು ಧಾರ ಇನ್ ದ ಸೆನ್ಸ್. ಸೊ ಏನಾಗತ್ತೆ ಅಂತ ಅಂದ್ರೆ ಒಂದು ಕಂಟಿನ್ಯೂಸ್ ಫ್ಲೋ ಇದ್ದಾಗ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ನಮ್ಮ ಮೈಂಡಿಗೆ ಸಿಗುತ್ತೆ. ಸೊ ಅದರಲ್ಲಿ ಒಂದು ನಾವು ಮೈಗ್ರೇನ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ತುಂಬಾ ಇರಿಟೇಷನ್ ಇರುತ್ತೆ. ಅಂದ್ರೆ ಮೈಗ್ರೇನ್ ಹೆಡ್ಏಕ್ ಅನ್ನೋದು ಏನು ತುಂಬಾ ಸಿವಿಯಾರಿಟಿ ಆಗಿ ಇರುತ್ತಲ್ವಾ, ಆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಆ ಇಂಟೆನ್ಸಿಟಿನ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಮಾಡ್ಲಿಕ್ಕೆ ನಮ್ಮ ಶಿರೋಧಾರ ಹೆಲ್ಪ್ ಆಗುತ್ತೆ. ಇದಕ್ಕೆ ಮುಂಚೆ ನಾವು ನಸ್ಯ ಅಂತ ಟ್ರೀಟ್ಮೆಂಟ್ ಹಾಕ್ತಿವಿ, ಅಂದ್ರೆ ನೇಸಲ್ ಡ್ರಾಪ್ಸ್ ಅನ್ನ ಇನ್ಸ್ಟಿಲ್ ಮಾಡೋದು. ಸೊ ಆ ಟ್ರೀಟ್ಮೆಂಟ್ ತಗೊಂಡಿದ ನಂತರ ಅದ್ರ ಜೊತೆಯಾಗಿ ನಾವು ಶಿರೋಧಾರನ ಮಾಡಬಹುದು. ಸೊ ಶಿರೋಧಾರದಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇದೆಯಾ? ಹೌದು, ಶಿರೋಧಾರಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇದೆ. ಡಿಫ್ರೆಂಟ್ ಟೈಪ್ಸ್ ಹೇಗೆ ಅಂತ ಅಂದ್ರೆ ಅದು ಡಿಪೆಂಡ್ಸ್ ಆನ್ ದ ಲಿಕ್ವಿಡ್ ವಿಚ್ ವಿ ಆರ್ ಯೂಸಿಂಗ್ ಅಷ್ಟೇ. ಸೊ ಯಾವ ಲಿಕ್ವಿಡ್ಸ್ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿ. ಒಂದು ನಮ್ಗೆ ತೈಲಧಾರ ಅಂತ ಬರುತ್ತೆ. ತೈಲ ಅಂದ್ರೆ ಮೆಡಿಕೇಟೆಡ್ ಲಿಕ್ವಿಡ್ಸ್, ಒಂದು ಕ್ಷೀರಬಲ ತೈಲ ಇಲ್ಲ ಬಲ ತೈಲ ಇಂಥದನ್ನ, ಅಥವಾ ಹಿಮಸಾಗರ ತೈಲ ಅಂದ್ರೆ ಒಂದು ಕೂಲ್ ಅಥವಾ ಒಂದು ಏನು ರಿಲ್ಯಾಕ್ಸಿಂಗ್ ಆಯಿಲ್ಸ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ನಮ್ಗೆ ತಕ್ರಧಾರ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ಪೇಷಂಟ್ಸ್ ಹೈಪರ್ ಟೆನ್ಷನ್ ಇರ್ತಾರೆ, ಅಂತವರಲ್ಲಿ ನಾವು ತಕ್ರಧಾರ, ತಕ್ರ ಅಂದ್ರೆ ಬಟರ್ ಮಿಲ್ಕ್. ಸೊ ಮೆಡಿಕೇಟೆಡ್ ಬಟರ್ ಮಿಲ್ಕ್ ನ ಅಂದ್ರೆ ಅದರಲ್ಲಿ ಮತ್ತೆ ನಾವು ಕಷಾಯಸನ್ನ ಆಡ್ ಮಾಡಿರ್ತೀವಿ. ಸೊ ಅದನ್ನ ಯೂಸ್ ಮಾಡೋದು ಕಂಟಿನ್ಯೂಸ್ ಫ್ಲೋ ಅಲ್ಲಿ ಇರುತ್ತೆ, ಅದು ತಕ್ರಧಾರ. ಇನ್ನೊಂದು ಕ್ಷೀರಧಾರ ಅಂತ ಇರುತ್ತೆ. ಕ್ಷೀರಧಾರಲ್ಲಿ ಅಂದ್ರೆ ಮೆಡಿಕೇಟೆಡ್ ಕಷಾಯ ಪ್ರಿಪೇರ್ ಮಾಡಿ ಅದಕ್ಕೆ ಕ್ಷೀರಪಾಕ ಕೊಟ್ಟಿರ್ತೀವಿ, ಅಂದ್ರೆ ಮಿಲ್ಕ್ ಅನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಧಾರ ಫಾರ್ಮ್ ಅಲ್ಲಿ ಬಿಡೋದನ್ನ, ಅದನ್ನ ಕೂಡ ನಾವು ಕ್ಷೀರಪಾಕ ಧಾರ ಅಂತ ಕೂಡ ಹೇಳ್ತೀವಿ. So ಈ ತರ 3 ಟೈಪ್ಸ್ ಯೂಸ್ ಮಾಡ್ಬೋದು. ಡಿಪೆಂಡ್ಸ್ ಆನ್ ಲಿಕ್ವಿಡ್. ಜಸ್ಟ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ದಟ್ ಇಸ್ ಆಲ್ಸೋ ವೆರಿ ರಿಲ್ಯಾಕ್ಸಿಂಗ್. ಸೊ ಈ ಆಯುರ್ವೇದಿಕಲ್ಲಿ ಇನ್ನು ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಬಗ್ಗೆ ಹೇಳ್ತಾ ಹೋಗಿ. ಆಯುರ್ವೇದ ಅಂತ ಹೇಳಿದ್ರೇನೆ ಜನಕ್ಕೆ ಫಸ್ಟ್ ಗೊತ್ತಾಗೋದು ಪಂಚಕರ್ಮ ಅಂತ ಹೇಳಿ. ಸೊ ಪಂಚಕರ್ಮನಲ್ಲಿ ನಮ್ಗೆ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ ಅಂತ ಇದೆ. ಸೊ ವಮನ ಟ್ರೀಟ್ಮೆಂಟ್ಸ್ ಎಲ್ಲಿ ತಗೊಳ್ಬಹುದು ಅಂತಂದ್ರೆ ತುಂಬಾ ಜನಕ್ಕೆ ಸಿವಿಯರ್ ಆಸ್ತಮಾ ಇರುತ್ತೆ. ಸೊ ಅಂತದ್ರಲ್ಲಿ ಅಥವಾ ಬ್ರಾಂಕೈಟಿಸ್ ಇರಬಹುದು, ಬ್ರಾಂಕಿಯಕ್ಟಾಸಿಸ್ ಇಂಥ ಸ್ಟೇಜಸ್ ಅಲ್ಲಿ ಅಂದ್ರೆ ಅಪ್ಪರ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆ ಥರದ್ರಲ್ಲಿ ಕೊಡಬಹುದು. ಮತ್ತೆ ಒಬೇಸಿಟಿಯಲ್ಲಿ ಕೂಡ ವಮನ ಅಂದ್ರೆ ವಾಮಿಟ್ ಮಾಡಿಸ್ತೀವಿ ಅದರಲ್ಲಿ. ಸೊ ನೆಕ್ಸ್ಟ್ ವಿರೇಚನ ಟ್ರೀಟ್ಮೆಂಟ್ ಅಂತ ಹೇಳಿ ಬರುತ್ತೆ. ಸೊ ವಿರೇಚನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬೇದಿ ಮಾಡಿಸೋದು, ಅಂದ್ರೆ ಲೂಸ್ ಮೋಷನ್ ಇಂಡ್ಯೂಸ್ ಮಾಡೋಂಥದ್ದು. ಆ ಟ್ರೀಟ್ಮೆಂಟ್ ಎಸ್ಪೆಷಲಿ ನಮಗೆ ತುಂಬಾ ಸ್ಕಿನ್ ಡಿಸೀಸಸ್ ಅಲ್ಲಿ ಬರ್ಬೋದು. ಮತ್ತೆ ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ಗೂ ಸದ್ಯ ವಿರೇಚನ ಅಂತ ಹೇಳಿ ವಿರೇಚನ ಪ್ಲಾನ್ ಮಾಡಬಹುದು. ಓಕೆ, ಸೊ ಸ್ಟ್ರೋಕ್ ಪೇಷಂಟ್ಸ್ ಯಾರು ಬರ್ತಾರೆ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಇರುತ್ತೆ, ಸಿಚುವೇಶನ್ ಇದ್ರೂ ಕೂಡ ನಾವು ಅವ್ರಿಗೆ ಒಂದ್ ಸ್ವಲ್ಪ ಲೂಸ್ ಟೂಲ್ಸ್ ಇಂಡ್ಯೂಸ್ ಮಾಡಿದ್ರೆ ಅವಾಗ ಅಲ್ಲಿ ಸಿಚುವೇಟೆಡ್ ಆಗಿರುವಂತ ಕಫದೋಷನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಅಂದ್ರೆ ಒಂದು ಸ್ಟಿಫ್ನೆಸ್ ಏನಿರುತ್ತೆ ಅದು ಫ್ರೀ ಆಫ್ ಹತ್ರ ಆಕ್ಟ್ ಆಗತ್ತೆ. ಅದಾದ್ಮೇಲೆ ನಮ್ಮ ಸೆನ್ಸ್ ಆರ್ಗನ್ಸ್ ಶಿರಸ್ಸಿನ ಈ ರೀಜನ್ ಅಲ್ಲೇ ಇರೋದು. ಸೊ ಅದನ್ನ ನಾವು ಸ್ಟ್ರಾಂಗ್ ಮಾಡ್ಬೇಕಂದ್ರೆ ನಮ್ಗೆ ನಸ್ಯ ಬೇಕಾಗತ್ತೆ. ಯಾಕಂದ್ರೆ ನಾಸಾಹಿ ಶಿರೋಸೋದ್ವಾರಂ ಅಂತ ಹೇಳ್ತೀವಿ. ಅಂದ್ರೆ ನಸ್ಯ ನಾವೇನ್ ಹಾಕ್ತಿವಿ ಅಂದ್ರೆ ನೋಸ್ ಇಸ್ ದ ಗೇಟ್ ವೇ ಟು ದ ಹೆಡ್ ಅಂತ ಹೇಳ್ತೀವಿ. ನೇಸಲ್ ಅಲ್ಲಿ ನೀವು ಡ್ರಾಪ್ಸ್ ಇಂಡ್ಯೂಸ್ ಮಾಡಿದ್ರೆ ಇಟ್ ರೀಚಸ್ ಡೈರೆಕ್ಟ್ಲಿ ಟು ಯುವರ್ brain. But obviously brain is the one which
ಹೋಲ್ ಸೆನ್ಸ್ ಆರ್ಗನ್ಸ್ ವಿಲ್ ವರ್ಕ್ ಪ್ರಾಪರ್ಲಿ. ಸೊ ಹಾಗಾಗಿ ಅದನ್ನ ನಾವು ನಸ್ಯ ಥೆರಪಿನ ಮಾಡಬಹುದು. ಲಾಸ್ಟ್ ಒಂದು ನಾವು ಇವಾಗ ಸೋರಿಯಾಸಿಸ್ ತುಂಬಾ ಕೇಸಸ್ ನೋಡ್ತಾ ಇದೀವಿ. ಸೊ ಅದರಲ್ಲಿ ಬ್ಲಡ್ ಲೆಟ್ಟಿಂಗ್ ಥೆರಪಿ ಅಂತ ಹೇಳಿ ಮಾಡಬಹುದು. ಸೊ ಅಲಾಂಗ್ ವಿತ್ ವಿರೇಚನ, ಸೊ ಬ್ಲಡ್ ಲೆಟ್ಟಿಂಗ್ ಥೆರಪಿ ಮಾಡಿದಾಗ ಅಲ್ಲಿರುವಂತ ವಿಶಿಯೇಟೆಡ್ ಏನು ಬ್ಲಡ್ ಇರುತ್ತಲ್ವಾ ಅದನ್ನ ನಾವು ಹೊರಗಡೆ ತೆಗಿಬಹುದು. ಸೊ ಅವಾಗ ಆಲ್ಮೋಸ್ಟ್ ಹೀಲಿಂಗ್ ಪ್ರೊಸೆಸ್ ಇಟ್ ಬಿಕಮ್ಸ್ ಬೆಟರ್. ಮತ್ತೆ ವೆರಿಕೋಸ್ ವೇನ್ ತುಂಬಾ ಜನಕ್ಕೆ ಇದೆ, ಕಾಮನ್ ಆಗಿ ಹೋಗಿದೆ ವೆರಿಕೋಸ್ ವೇನ್ ಕೂಡ ಇವಾಗಿನ ದಿನದಲ್ಲಿ. ಸೊ ಅಂತ ಟೈಮ್ ಅಲ್ಲೂ ಕೂಡ ನಾವು ಈ ಬ್ಲಡ್ ಲೆಟ್ಟಿಂಗ್ ಥೆರಪಿ ಅಂದ್ರೆ ಒಂದು ಲೀಚ್ ಬಿಡಬಹುದು. ಸೊ ಲೀಚ್ ಅಂದ್ರೆ ಒಂದು ಚಿಕ್ಕ ಹುಳ ಇದೆ, ಅದನ್ನ ಬಿಟ್ಟು ಅದರಿಂದ ಬ್ಲಡ್ ಸಕ್ ಮಾಡಿಸೋದು. ಸೊ ಅದೊಂದು ಥೆರಪಿ ಇದೆ. ಇಲ್ಲ ಜಸ್ಟ್ ನಾವು ವೀನ್ ನ ಪಂಕ್ಚರ್ ಮಾಡ್ತೀವಿ ನೀಡಲ್ ಅಲ್ಲಿ. ಸೊ ಆ ನೀಡಲ್ ಇಂದ ಪಂಕ್ಚರ್ ಮಾಡಿ ಬ್ಲಡ್ ಎಲ್ಲ ಹೊರಗಡೆ ತೆಗೆದು ಆಮೇಲೆ ಬ್ಯಾಂಡೇಜಿಂಗ್ ಮಾಡಬಹುದು. ಸೊ ಅದರಿಂದ ಅಲ್ಲಿ ವಿಶಿಯೇಟ್ ಆಗಿರೋ ಬ್ಲಡ್ ಒಂದು ಹೊರಗೆ ಬರುತ್ತೆ. ಸೊ ಮೇನ್ ಆಸ್ಪೆಕ್ಟ್ ಆಫ್ ಪಂಚಕರ್ಮ ಅಂತ ಆಯುರ್ವೇದ ಅಂತ ಹೇಳಿದ್ರೆ ಟು ರಿಮೂವ್ ದ ಟಾಕ್ಸಿನ್ಸ್ ಔಟ್ ಆಫ್ ಯುವರ್ ಬಾಡಿ. ಅಂದ್ರೆ ಶೋಧನ, ಪಂಚಕರ್ಮ ಇನ್ ದ ಸೆನ್ಸ್ ಶೋಧನ ಅಂತ ಹೇಳ್ತೀವಿ. ಶೋಧನ ಅಂದ್ರೆ ಬಾಡಿ ಪ್ಯೂರಿಫಿಕೇಶನ್, ಡಿಟಾಕ್ಸ್ ಆಗಿ ಹೋಗ್ಬೋದು. ಇಲ್ಲಿ ಒಂದ್ಸಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಆಯುರ್ವೇದ ಇಂದ ನಿಮ್ ಬಾಡಿ ಫುಲ್ ಡಿಟಾಕ್ಸ್ ಆಗುತ್ತೆ. ಅದನ್ನೇ ಡಾಕ್ಟರ್ ಹೇಳ್ತಾ ಇದ್ರು. ಹಾಗೆ ಇತ್ತೀಚಿನ ದಿನದಲ್ಲಿ ಜನರಲಿ ಡಿಪ್ರೆಷನ್ ಕೂಡ ಜಾಸ್ತಿನೇ ಆಗ್ತಾ ಇದೆ. ಸೊ ಡಾಕ್ಟರ್, ಡಿಪ್ರೆಷನ್ ಬಗ್ಗೆ ಹೇಳಿ. ಇವಾಗ ಡಿಪ್ರೆಷನ್ಗೆ ಇಲ್ಲಿ ಟ್ರೀಟ್ ಮಾಡ್ಬೋದಾ ಆಯುರ್ವೇದದಲ್ಲಿ? ಆಫ್ ಕೋರ್ಸ್ ಟ್ರೀಟ್ ಮಾಡ್ಬೋದು. ಬಿಕಾಸ್ ನಾವು ಮೇನ್ ಆಗಿ ಶಿರೋಧಾರ ಕಾನ್ಸಂಟ್ರೇಟ್ ಮಾಡಿದ್ರಂತೂ ಡಿಪ್ರೆಷನ್ ಅಲ್ಲಿ ಬಹಳಷ್ಟು ಹೆಲ್ಪ್ ಆಗುತ್ತೆ. ಮತ್ತೆ ಡಿಪ್ರೆಷನ್ ಪೇಷಂಟ್ಸ್ ಅಲ್ಲಿ ತುಂಬಾ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಒಂದು ಕಂಟಿನ್ಯೂಸ್ ಫ್ಲೋ ಆಫ್ ಏನು ಧಾರ ಇರೋದ್ರಿಂದ, ಒಂದು ತೈಲ ಇರ್ಬೋದು ಅಥವಾ ಕ್ಷೀರಧಾರ ಇರಬಹುದು. ಸೊ ಅದರಿಂದ ಏನಾಗುತ್ತೆ ಅಂತ ಅಂದ್ರೆ ಅಲ್ಲಿರೋ ಡೋಪಮಿನ್ ಅಥವಾ ಸೆರೆಟೋನಿನ್ ರಿಸೆಪ್ಟರ್ಸ್ ಏನಿರುತ್ತೆ ಅದು ಆಕ್ಟಿವೇಟ್ ಆಗುತ್ತೆ. ಸೊ ಅದು ಹಾರ್ಮೋನ್ಸ್ ಎಲ್ಲ ನಮಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಷ್ಟು ನಾವು ಆಕ್ಟಿವ್ ಆಗಿರ್ತೀವಿ. ಸೊ ದಟ್ ವಿ ನೀಡ್ ಫಾರ್ ಅವರ್ ಬಾಡಿ ಟು ಫಂಕ್ಷನ್ ನಾರ್ಮಲಿ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಆಂಗ್ಸೈಟಿ ಇರ್ಬೋದು, ಇರಿಟೇಷನ್ ಆಗ್ತಿರ್ಬಹುದು, ಇಲ್ಲ ಅಲೋನ್ ಈಗಿನ ಯೂತ್ ಅಂತೂ ಆಂಗ್ಸೈಟಿ ಬಗ್ಗೆ, ಡಿಪ್ರೆಷನ್ ಬಗ್ಗೆ ಹೆಚ್ಚಾಗಿ ಓಪನ್ ಆಗಿ ಮಾತಾಡೋದು ಇಲ್ಲ. ಸೊ ಅಂತವರು ಆಯುರ್ವೇದ ಕಡೆ ಬರಬಹುದು, ಟ್ರೀಟ್ ಮಾಡಬಹುದು ಅಲ್ವಾ? ಅದ್ರ ಜೊತೆ ನಾವು ಕೌನ್ಸಿಲಿಂಗ್ ಕೂಡ ಕೊಡ್ತೀವಲ್ಲ ಇಲ್ಲಿ. ಸೊ ಕೌನ್ಸಿಲಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಕೇಸಸ್ ಆಫ್ ಡಿಪ್ರೆಷನ್. ಅಂದ್ರೆ ನಾವು ಎಷ್ಟು ನಮ್ ಬೇರೆ ಟ್ರೀಟ್ಮೆಂಟ್ಸ್ ಗಿಂತ ಕೌನ್ಸಿಲಿಂಗ್ ಇಸ್ ವೆರಿ ಮಚ್ ನೆಸೆಸರಿ, ವೆರಿ ಮಚ್ ನೀಡೆಡ್ ಇನ್ ಡಿಪ್ರೆಷನ್ ಕಂಡೀಷನ್. ಸೊ ಅದೊಂದು ಹೆಲ್ಪ್ ಆಗುತ್ತೆ. ಈಗಿನ ಯೂತ್ಗಂತೂ ಕೌನ್ಸಿಲಿಂಗ್ ಬೇಕೇ ಬೇಕು, ನನ್ನ ಒಪಿನಿಯನ್ ಕೂಡ ಇದೆ. ಸೊ ನಾವು ಶಿರೋಧಾರ ಬಗ್ಗೆ ಮಾತಾಡ್ತಿದ್ವಿ. ಈ ಪ್ರೊಸೀಜರ್ ಎಷ್ಟು ನಿಮಿಷ ಇದೆ? ಒಂದು 45 ಮಿನಿಟ್ಸ್ ಪ್ರೊಸೀಜರ್ ಆಗುತ್ತೆ ಅಷ್ಟೇ. ಸೊ ಕಂಟಿನ್ಯೂಸ್ ಧಾರ ಅಟ್ಲೀಸ್ಟ್ ನೀವು 30 to 45 ಮಿನಿಟ್ಸ್ ಕಂಟಿನ್ಯೂಸ್ ಫ್ಲೋ ಇದ್ರೆ ಅದ್ರದ್ದು ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಮತ್ತೆ ಇದು ಅದು ಬರೀ ಡಿಪ್ರೆಷನ್ ಅಷ್ಟೇ ಅಂತ ಅಲ್ಲ, ನಿಮ್ಗೆ ಹೇರ್ ಫಾಲ್ ಆಗಿರಬಹುದು ಅದರಲ್ಲಿ, ಮತ್ತೆ ಓವರ್ ಹೆಡ್ಏಕ್ ಬರ್ತಾ ಇರುತ್ತೆ ಡೈಲಿ, ಅಥವಾ ಸಿಸ್ಟಮ್ ಮುಂದೆ ಕೂತು ಹೆಡ್ಏಕ್ ಬರ್ತಾ ಇರಬಹುದು. ಸೊ ಅಂತ ಡಿಸಾರ್ಡರ್ಸ್ ಅಲ್ಲೂ ಕೂಡ ಇದು ರೆಡ್ಯೂಸ್ ಆಗುತ್ತೆ. ಆಮೇಲೆ ಬಾಯ್ಲ್ಸ್ ಅಂತ ಹೇಳ್ತೀವಿ, ಸೊ ಹೇರ್ಸ್ ಅಲ್ಲಿ ಮತ್ತು ಸ್ಕಾಲ್ಪ್ ಅಲ್ಲಿ ಬಾಯ್ಲ್ಸ್ ಆಗ್ತಿರ್ಬಹುದು, ಅಂದ್ರೆ ಸಪುರೇಷನ್ ಜಾಸ್ತಿ ಇದ್ದಾಗ ಕೂಡ ನಮಗೆ ಶಿರೋಧಾರ ಅಥವಾ ಕ್ಷೀರಪಾಕಧಾರ ಕೂಡ ಹೆಲ್ಪ್ ಆಗುತ್ತೆ. ಡ್ಯಾಂಡ್ರಫ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಾವು ತಕ್ರಧಾರ ಅಂತ ಏನ್ ಮಾಡ್ತೀವಲ್ಲ ಅದು ಡ್ಯಾಂಡ್ರಫ್ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಸೊ ಈ ಪ್ರೊಸೀಜರ್ ಅಲ್ಲಿ ತುಂಬಾ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಈ ಎಕ್ವಿಪ್ಮೆಂಟ್ ಬಗ್ಗೆ ಸೊ ಇದು ನಮ್ಮ ಶಿರೋಧಾರ ಟೇಬಲ್. ಸೊ ಒಂದು ಟೇಬಲ್ ಬರುತ್ತೆ. ಸೊ ಏನಂದ್ರೆ ಒಂದು ಇಲ್ಲಿ ಬಾಡಿ ಅವ್ರದ್ದು ಕಂಪ್ಲೀಟ್ ಆಗಿ ಲೈ ಆಗಿರುತ್ತೆ. ಇಲ್ಲಿ ಬಂದು ಹೆಡ್ ರೀಜನ್ ನಾವು ಇಲ್ಲಿ ಪ್ಲೇಸ್ ಮಾಡ್ಕೋತೀವಿ. ಸೊ ಅದ್ರ ಜೊತೆಗೆ ಅವ್ರಿಗೆ ಇದು ಶಿರೋಧಾರ ಸ್ಟ್ಯಾಂಡ್ ಬರುತ್ತೆ. ಅಂದ್ರೆ ನಮ್ಮ ಒಂದು ಧಾರ ಕಂಟಿನ್ಯೂಸ್ ಫ್ಲೋ ಆಗಿರ್ಬೇಕು ಅಂತ ಅಂದ್ರೆ ಒಂದು ಸ್ಟ್ಯಾಂಡ್ ಅನ್ನ ಮೇಂಟೈನ್ ಮಾಡಿರ್ಬೇಕು. ಸೊ ಇಲ್ಲಿ ಆಯಿಲ್ ಹಾಕ್ಬೇಕು. ಸೊ ಮತ್ತೆ ಇಲ್ಲೊಂದು ಚಿಕ್ಕ ನಾಸಲ್ ಇರುತ್ತೆ. ಸೊ ಈ ನಾಸಲ್ ಇಂದಾನೆ ಅಲ್ಲಿ ದಾರ ಕಂಪ್ಲೀಟ್ ಆಗಿ, ಸೊ ಅಂದ್ರೆ ಥೆರಪಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ ಫಾರ್ಮ್ ಅಲ್ಲಿ ಸೈಡ್ ವೈಸ್ ಈ ತರ ಸ್ಲೋ ಆಗಿ ಮೂವ್ಮೆಂಟ್ ಮಾಡ್ತಾ ಇರ್ಬೇಕು. ಸೊ ಇದ ದಾರ ಇಲ್ಲ ಸ್ವಲ್ಪ ಮುಂದೆ ಇಟ್ಕೊಳ್ತೀವಿ ಅಂಡ್ ರೆಸ್ಟ್ ಆಫ್ ದ ಆಯಿಲ್ ಇಲ್ಲಿಂದ ಫ್ಲೋ ಆಗಿದ್ದು, ಹೇರ್ ಇಂದ ಫ್ಲೋ ಆಗಿದ್ದ ಆಯಿಲ್ ಈ ನಾಸಲ್ ಇಂದ ಇಲ್ಲಿ ಕಲೆಕ್ಟ್ ಆಗುತ್ತೆ. ಓಕೆ ಓಕೆ. ಸೊ ಈ ಪ್ರೊಸೀಜರ್ ಏನಿದೆ ಇದು 45 ಮಿನಿಟ್ಸ್. 45 ಮಿನಿಟ್ಸ್. ಜನರೇಷನ್ ಮಕ್ಕಳಲ್ಲಿ ತುಂಬಾನೇ ಡೈಜೆಸ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇದೆ. ಸೊ ಆಯುರ್ವೇದದಲ್ಲಿ ಇದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಚಿಕಿತ್ಸೆ ಇದೆ, ಅದರ ಹೆಸರು ಕಾಯ ಚಿಕಿತ್ಸೆ. ಸೊ ಇವಾಗ ನನ್ನ ಜೊತೆ ಡಾಕ್ಟರ್ ಹೇಮಂತ್ ಅವರಿದ್ದಾರೆ. ಅವರು ಕಾಯ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಬನ್ನಿ ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ಹಲೋ ಸರ್. ಹಾಯ್, ನೈಸ್ ಟು ಮೀಟ್ ಯು. ನೈಸ್, ಸೇಮ್ ಹಿಯರ್. ಸೊ ಕಾಯ ಚಿಕಿತ್ಸೆ ಅಂದ್ರೆ ಏನು ಸರ್? ಕಾಯ ಚಿಕಿತ್ಸೆ ಅಂದರೆ ಕಾಯಸ್ಯ ಅಂತರಗ್ನಿ ಚಿಕಿತ್ಸೆ ಕಾಯ ಚಿಕಿತ್ಸೆ ಅಂದರೆ ಕಾಯ ಮೀನ್ಸ್ ಅಗ್ನಿ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದನ್ನು ಸಾಮಾನ್ಯವಾಗಿ ಚಿಕಿತ್ಸೆ ಮಾಡೋದಕ್ಕೆ ಕಾಯ ಚಿಕಿತ್ಸೆ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದರೆ ಅಗ್ನಿ ವೈಷಮ್ಯ ಜಾಸ್ತಿ ಆಗ್ತಾ ಇದೆ. ಅದರಿಂದ ಕಾರಣ ಏನಂದರೆ, ಈಗ ನಾವು ಊಟ ಹಸಿವಾಯ್ತಂತ ತಿಂತಿದ್ದೀವೋ ಅಥವಾ ಟೈಮ್ ಆಯ್ತಂತ ತಿಂತಿದ್ದೀವೋ ಅಂತ ನೋಡ್ತಾ ಹೋದರೆ ನಮಗೆ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟೆ ತಿಂತೀವೋ ಹೊರತು ಹಸುವಾಗಿದೆ ಅಂತ ಹೇಳ್ಬಿಟ್ಟು ತಿನ್ಬೇಕಂತ ತಿಂತಾ ಇಲ್ಲ. ಹೀಗಾಗಿ ನಮ್ಮಲ್ಲಿ
ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಈ ಅಗ್ನಿಯ ರಿಲೇಟೆಡ್ ಆಗಿ ಅಂದರೆ ಡೈಜೆಸ್ಟಿವ್ ಪವರ್ ಅದ್ರ ರಿಲೇಟ್ ಆಗಿರೋಂಥ ಕಾಯಿಲೆಗಳು ಸಾಮಾನ್ಯವಾಗಿ ಬರ್ತಾ ಇದೆ. ಅದು ಸಾಮಾನ್ಯವಾಗಿ ನೀವು ನೋಡ್ಬೋದು, ಡಯಾಬಿಟಿಕ್ ಇರ್ಬೋದು, ಅದರ ಜೊತೆಗೆ ಸ್ಥೂಲಕಾಯ ಇರ್ಬೋದು, ಅದರ ಜೊತೆಗೆ ಬೇರೆ ಬೇರೆಯಾದಂತಹ ಕಾಯಿಲೆಗಳು ಅವೆಲ್ಲವೂ ಕೂಡ ಈ ಅಗ್ನಿ ರಿಲೇಟೆಡ್ ಆಗಿ ಬರೋಂಥ ಕಾಯಿಲೆಗಳು. ಈ ಟ್ರೀಟ್ಮೆಂಟ್ ತುಂಬಾ ಉಪಯೋಗ ಆಗುತ್ತೆ ಯಾರ್ಯಾರಿಗೆ ಡೈಜೆಸ್ಟಿವ್ ಪ್ರಾಬ್ಲಮ್ ಇದೆ ಅನ್ನೋರಿಗೆ. ಇನ್ನು ನಾವು ಆಯುರ್ವೇದಿಕಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್, ಇವಾಗಿನ ಲೈಫ್ ಸ್ಟೈಲಲ್ಲಿ ಒಬೆಸಿಟಿ ಇದೆ, ಡಯಾಬಿಟಿಸ್ ಇದೆ, ಹಾಗೆ ತುಂಬಾ ಜನರಲ್ಲಿ ವೆಯ್ಟ್ ಗೇನ್ ಪ್ರಾಬ್ಲಮ್ ಜಾಸ್ತಿ ಬರ್ತಾನೆ ಇದೆ ಒಬೆಸಿಟಿಯಿಂದಾಗಿ. ಸೊ ಇದಕ್ಕೆಲ್ಲ ಆಯುರ್ವೇದಿಕಲ್ಲಿ ಯಾವ ಟ್ರೀಟ್ಮೆಂಟ್ ಇದೆ ಸರ್? ನಮ್ಮದ್ರಲ್ಲಿ ಟ್ರೀಟ್ಮೆಂಟ್ ಅಂತ ಬಂದಾಗ 2 ಥರದ ಟ್ರೀಟ್ಮೆಂಟ್ಗಳು ನಾನು ಮೇಯ್ನ್ಲಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಯಾವುದಂದರೆ ಒಂದು ಶಮನ ಚಿಕಿತ್ಸಾ ಮತ್ತು ಶೋಧನ ಚಿಕಿತ್ಸಾ ಅಂತ ಹೇಳ್ಬಿಟ್ಟು ಮೇಯ್ನ್ ಟ್ರೀಟ್ಮೆಂಟಲ್ಲಿ ಬರುತ್ತೆ. ಅದರಲ್ಲೂ ಕೂಡ ಶಮನ ಚಿಕಿತ್ಸಾ ಅಂತ ಅಂದರೆ ನಾವು ಟ್ಯಾಬ್ಲೆಟ್ ಕೊಡ್ಬೋದು, ಘೃತಗಳು ಕೊಡ್ಬೋದು, ಚೂರ್ಣಗಳು ಕೊಡ್ಬೋದು. ಇವೆಲ್ಲ ನಮ್ಮ ಶಮನೌಷಧಿಯಲ್ಲಿ ಬರೋಂಥ ಚಿಕಿತ್ಸೆಗಳು. ಅದರ ಜೊತೆಗೆ ಶೋಧನ ಚಿಕಿತ್ಸಾ ಅಂದರೆ ನಾವು ಪಂಚಕರ್ಮವನ್ನು ಮಾಡುವಂಥದ್ದಕ್ಕೆ ಶೋಧನ ಚಿಕಿತ್ಸಾ ಅಂತ ಹೇಳ್ತೀವಿ. ಆ ಶೋಧನ ಚಿಕಿತ್ಸೆಯಲ್ಲಿ ಬರೋಂಥ ಪಂಚಕರ್ಮಗಳು ಯಾವ್ಯಾವು ಅಂದರೆ ವಮನ, ವಿರೇಚನ, ನಸ್ಯ, ಬಸ್ತಿ ಮತ್ತು ರಕ್ತಮೋಕ್ಷಣ ಅಂತ ಹೇಳ್ಬಿಟ್ಟು ಈ ಪಂಚಕರ್ಮದಿಂದ ಮಾಡಿದರೆ ವ್ಯಾಧಿ ಅನ್ನೋದು ಮೂಲವಾಗಿ ನಿರ್ಮೂಲನೆ ಮಾಡ್ಬೋದು. ಹಾಗಾಗಿ ಇದು ಬಹಳ ಉಪಯುಕ್ತವಾಗಿರುತ್ತೆ. ಹಾಗೆ ಇಲ್ಲಿ ಬರುವಂತಹ ಪೇಷಂಟ್ಸ್ ಏನಿದ್ದಾರೆ, ಸೊ ಯಾವ ಏಜ್ ಗ್ರೂಪ್ ಪೇಷಂಟ್ಸ್ ಜಾಸ್ತಿ ಬರ್ತಾರೆ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ? ಆಯುರ್ವೇದ ಅನ್ನುವುದು ಎಲ್ಲ ಏಜ್ ಗ್ರೂಪರಿಗೂ ಕೂಡ ಮುಖ್ಯವಾಗಿರುತ್ತದೆ. ಅದರಲ್ಲೂ ಕೂಡ ಈಗ ಅದು ಡಿಸೀಸ್ ಯಾವ ರೀತಿ ಬಂದಿದೆ, ಈಗ ಬರ್ತಿರೋಂಥ ಪ್ರೆಸೆಂಟ್ ಈಗ ನಮ್ಮದ್ರಲ್ಲಿ ಇನ್ನೂ ಕೂಡ 2 ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಈಗ ರಸಾಯನ ಇರ್ಬೋದು, ವಾಜೀಕರಣ ಇರ್ಬೋದು. ರಸಾಯನ ಟ್ರೀಟ್ಮೆಂಟ್ ಅನ್ನೋದು ಪರ್ಟಿಕ್ಯುಲರ್ಲಿ ಫಾರ್ ಓಲ್ಡ್ ಏಜ್ ಪೇಷಂಟ್ಸಲ್ಲಿ, ಅಂದರೆ ಆ ಪೇಷಂಟಲ್ಲಿ ಬರುವಂತಹ ಮುಪ್ಪಿನಿಂದ ಬರುವಂಥ ಕಾಯಿಲೆಗಳನ್ನೆಲ್ಲ ನಾವು ಗುಣಪಡಿಸ್ಲಿಕ್ಕೋಸ್ಕರ ರಸಾಯನ ಟ್ರೀಟ್ಮೆಂಟ್ ಅನ್ನೋದನ್ನು ನಾವು ಅಳವಡಿಸ್ಬೇಕಾಗತ್ತೆ. ಆ ರಸಾಯನ ಟ್ರೀಟ್ಮೆಂಟನ್ನು ನಾವು ಓಲ್ಡ್ ಏಜಲ್ಲೇ ಕೊಡೋದಕ್ಕಿಂತ ಮುಂಚೆ ನಾವು ಪೂರ್ವ ವಯಸ್ಸಿ ಮಧ್ಯವ ಅಂದರೆ ಅಡಲ್ಟ್ಹುಡ್ಡಲ್ಲಿಂದನೇ ಪ್ರಾರಂಭ ಮಾಡಿದ್ರೆ ನಾವು ಓಲ್ಡಲ್ಲಿ ಬರುವಂಥ ಕಾಯಿಲೆಗಳನ್ನೆಲ್ಲ ತಡೆಗಟ್ಟಬಹುದು. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ಎಸ್, ದಟ್ ಈಸ್ ಅ ವಂಡರ್ಫುಲ್ ಕೊಟೇಶನ್. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದರಲ್ಲಿ ಕೂಡ ನಮ್ಮ ಆಯುರ್ವೇದದ ಮೂಲ ಸಂದೇಶ ಅಂದರೆ ತಂತ್ರಸ್ಯ ಪ್ರಯೋಜನಂತು ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನ. ಅಂದರೆ ಪ್ರಿವೆನ್ಷನ್ ಆಫ್ ದಿ ಡಿಸೀಸಸ್ ಬಿಫೋರ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿಸೀಸ್. ಅಂಡ್ another is cure the patient and the cure the disease is the second one. ಯಾಕೆ ಜನ MRR ಹಾಸ್ಪಿಟಲ್ನೇ ಪಿಕ್ ಮಾಡಬೇಕು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ? ನೋಡಿ, ಏಕೆಂದರೆ ಈ ಪ್ರಕೃತಿ ಮಧ್ಯದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಆಯುರ್ವೇದದ ಜೊತೆಗೆ ನಾವು ಯೋಗ, ನ್ಯಾಚುರೋಪತಿಯನ್ನು ಕೂಡ ಟ್ರೀಟ್ಮೆಂಟನ್ನು ಕೂಡ ಅಳವಡಿಸ್ಬೋದಾಗಿದೆ ಇಲ್ಲಿ. ಹಾಗಾಗಿ ಇಲ್ಲಿ ಒಂದು ಎಲ್ಲದಕ್ಕೂ ಮೂಲ ಸೌಕರ್ಯ ಇರೋದ್ರಿಂದ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋಬಹುದು. ಸೊ ನನ್ನ ಜೊತೆ ಇವಾಗ ರಾಜಶೇಖರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅಕಾಡೆಮಿಕ್ ಡೀನ್ ಡಾಕ್ಟರ್ ಪಾಟೀಲ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಕಾಲೇಜ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಲೋ ಸರ್. ಹಲೋ ಮೇಡಮ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಸರ್, ರಾಜಶೇಖರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ನಿಮ್ಮ ಕಾಲೇಜ್ ಬಗ್ಗೆ ಹೇಳಿ ಸರ್. ಮೇಡಮ್, ಇದು ಕಾಲೇಜ್ ಅನ್ನೋದಕ್ಕಿಂತ ಟೀಚಿಂಗ್ ಹಾಸ್ಪಿಟ್ಲು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕಾಲೇಜನ್ನು ನಾವು ಅಕಾಡೆಮಿಕ್ ಸೆಷನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕಿಂತ ಮೊದಲು 2 ವರ್ಷ ನಾವು ಹಾಸ್ಪಿಟಲ್ನ ರನ್ ಮಾಡಿರಬೇಕು. ಸೊ 2020ಯಲ್ಲಿ ನಾವು ಹಾಸ್ಪಿಟಲ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಆ್ಯಂಡ್ 100 ಬೆಡೆಡ್ ಹಾಸ್ಪಿಟಲ್. ಅದು ಹಾಗೆ ಮುಂದೆ ನಾವು ಡೆವಲಪ್ ಮಾಡ್ತಾ ಬಂದ್ವಿ. ಈ ಒಂದು ರೂರಲ್ ಪ್ಲೇಸಲ್ಲಿ ಮತ್ತು ನಮ್ಮ ಈ ಎನ್ವಿರಾನ್ಮೆಂಟ್ಗೆ ಸುಮಾರು ಆರೋಗ್ಯಾಕಾಂಕ್ಷಿಗಳು ಇಲ್ಲಿನ ಆರೋಗ್ಯದ ಒಂದು ಲಾಭವನ್ನು ಪಡ್ಕೊಂಡ್ರು. ಹಾಗೆ ಮುಂದೆ ಬೆಳೀತಾ 2022ರಲ್ಲಿ ನಾವು ಅಕಾಡೆಮಿಕ್ ಸೆಷನ್ನು, ಈ ಇಲ್ಲಿರ್ತಕ್ಕಂಥ ಒಂದು ವಾತಾವರಣ ಮತ್ತು ಇಲ್ಲಿ ಬರ್ತಕ್ಕಂಥ ಪೇಷಂಟ್ಗಳ ಒಂದು ಅನುಭವದ ಆಧಾರದ ಮೇಲೆ ಮುಂದಿನ ಪೀಳಿಗೆಗೆ ಒಂದು ನಮ್ಮ ವಿಜ್ಞಾನ ಅಥವಾ ಆಯುರ್ವೇದ ಬೆಳೀತಾ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ರಾಜಶೇಖರಯ್ಯ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ಅಂಡರಲ್ಲಿ ನಾವೇನು ಮಾಡಿದ್ವಿ, ರಾಜಶೇಖರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದನ
ಎಸ್ಟಾಬ್ಲಿಷ್ Establish ಮಾಡಿದ್ವಿ 2023 ನಾವು ಅದನ್ನ ಸಕ್ಸಸ್ ಆದ್ವಿ. ಸೊ ಕಾಲೇಜ್ ಸ್ಟಾರ್ಟ್ ಆಗಿದೆ, ಕೋಚಿಂಗ್ ನಡೀತಾ ಇದೆ. ಎಸ್ ಹಾಗೆ ಸರ್, ಇವಾಗ ಆಯುರ್ವೇದದಲ್ಲಿ ಯಾವ ಟ್ರೀಟ್ಮೆಂಟ್ ಸಿಗುತ್ತೆ? ಇವಾಗಿನ ಲೈಫ್ ಸ್ಟೈಲ್ ಅಲ್ಲಿ ಒಬೆಸಿಟಿ, ಡಯಾಬಿಟಿಸ್ ಹಾಗೆ ತುಂಬಾನೇ ಇದೆ. ಇವತ್ತಿನ ಲೈಫ್ ಸ್ಟೈಲ್ಗೆ ತಕ್ಕ ಹಾಗೇನೆ ಆಯುರ್ವೇದದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ 8 ಬ್ರಾಂಚಸ್ನ ಡಿವೈಡ್ ಮಾಡ್ತೀವಿ. ಅದಕ್ಕೆ ನಾವು ಅಷ್ಟಾಂಗ ಆಯುರ್ವೇದ ಅಂತ ಹೇಳ್ತೀವಿ. ಅಷ್ಟಾಂಗಸ್ ಅಂತಂದ್ರೆ ಡಿಫ್ರೆಂಟ್ ಬ್ರಾಂಚಸ್. ಈಗ ನೀವು ಮಾಡರ್ನ್ ಮೆಡಿಸಿನ್ ಅಲ್ಲಿ ನೋಡಿರ್ಬೋದು, ಪೀಡಿಯಾಟ್ರಿಕ್ಸು, ಜನರಲ್ ಮೆಡಿಸಿನ್, ಸರ್ಜರಿ, ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಕಾಯ ಚಿಕಿತ್ಸಾ, ಕೌಮಾರಭೃತ್ಯ, ಶಲ್ಯತಂತ್ರ, ಶಾಲಕ್ಯ ತಂತ್ರ ಅಂತ ಹೇಳಿ ನಾವು ವೆರೈಟಿ ಬ್ರಾಂಚಸ್ ಇದೆ. ಅದರದೇ ಆದಂತ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇದ್ದಾರೆ. ವೈದ್ಯರುಗಳು ಅದೇ ಸ್ಪೆಷಲೈಸೇಷನ್ ಅಲ್ಲಿ ಇವತ್ತು ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಚಿಕಿತ್ಸಾ ವಿಧಾನವನ್ನ ಆಯಾ ಬ್ರಾಂಚ್ಗಳಿಗೆ ತಕ್ಕಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಕ್ಸಸ್ ಕೂಡ ಕಂಡಿದ್ದಾರೆ. ವೆರಿ ನೈಸ್ ಸರ್. ನಾನು ಒಂದು ಆರ್ಟಿಕಲ್ ನಲ್ಲಿ ನೋಡಿದೆ, ಇನ್ಫರ್ಟಿಲಿಟಿ ಇವಾಗಿನ ಯಂಗ್ಸ್ಟರ್ಸ್ ಅಲ್ಲಿ 30 ವರ್ಷ ಆದ್ಮೇಲೆ ಇವಾಗ 30 ವರ್ಷದ ಒಳಗಡೆವರೆಗೂ ಕೂಡ ಇನ್ಫರ್ಟಿಲಿಟಿ ಕಾಡ್ತಿದೆ. ಆಯುರ್ವೇದದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಓದಿದೆ. ಸೊ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಸಾಧ್ಯನಾ ಸರ್? ಮೇಡಮ್, ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ, ಮಾಡರ್ನ್ ಅಲ್ಲಿ ಟ್ರೀಟ್ಮೆಂಟ್ ಇದೆ ಅನ್ನೋದು ಮುಖ್ಯ ಅಲ್ಲ, ಯಾವ ಕಾರಣದಿಂದ ಬಂದಿದೆ ಅನ್ನೋದು ಮುಖ್ಯ. ಈಗ ಇನ್ಫರ್ಟಿಲಿಟಿ ನೀವೇನು ಹೇಳಿದ್ರಿ, ಅದು ಯಾವ ಕಾರಣದಿಂದ ಬಂದಿದೆ, ಅದು ಯಾವುದಾದ್ರೂ ಫಿಸಿಯಾಲಜಿಕಲ್ ಚೇಂಜಸ್ ಇದೆಯಾ ಅಥವಾ ಅನಾಟಮಿಕಲ್ ಚೇಂಜಸ್ ಇದೆಯಾ ಬಾಡಿಯಲ್ಲಿ, ಅದನ್ನೆಲ್ಲದನ್ನು ಟ್ರೇಸ್ ಔಟ್ ಮಾಡಬೇಕು. ಖಂಡಿತವಾಗಿಯೂ ನಮ್ಮಲ್ಲಿ ಇನ್ಫರ್ಟಿಲಿಟಿ ಕೇಸ್ಗಳನ್ನ ಪ್ರಸೂತಿ ಮತ್ತೆ ಸ್ತ್ರೀರೋಗ ವಿಭಾಗ, ಈ ಗೈನೆಕ್ ಮತ್ತೆ ಆಬ್ಸ್ ವಿಭಾಗದಲ್ಲಿ ನಾವು ಹೆಣ್ಮಕ್ಳಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸಕ್ಸಸ್ ರೇಟ್ ಕೂಡ ಇದೆ. ಕ್ಯೂರ್ ಆದಂತ ಸುಮಾರು ಆರೋಗ್ಯಾಕಾಂಕ್ಷಿಗಳು ನಮ್ಮಲ್ಲಿ ಇದ್ದಾರೆ. ವೆರಿ ನೈಸ್ ಸರ್. ಯಾಕೆ ಸ್ಟೂಡೆಂಟ್ಸ್ ಇಲ್ಲ ಪೇಷಂಟ್ಸ್ ರಾಜಶೇಖರಯ್ಯ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗೆ ಬರಬೇಕು? ಮೇಡಮ್, ನಾವು ನಮ್ಮಲ್ಲೇ ಯಾಕೆ ಬರಬೇಕು ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕೆ ಅಂತಂದ್ರೆ ಇಂಥ ಒಂದು ಆಯುರ್ವೇದಕ್ಕೆ ಬೇಕಾದಂತ ಒಂದು ವಾತಾವರಣ ನನಗನ್ಸಿದ ಮಟ್ಟಿಗೆ ಕೆಲವೇ ಕಾಲೇಜುಗಳಲ್ಲಿ ಸಿಗುತ್ತೆ. ಕೆಲವೇ ಕಾಲೇಜುಗಳಲ್ಲಿ ಸಿಗುತ್ತೆ. ಇವತ್ತು ನಾವು 100 ಬೆಡ್ ಹಾಸ್ಪಿಟಲ್ ಆಗಲಿ, ಆಮೇಲೆ ಆಯುರ್ವೇದ ವೈದ್ಯ ಪದ್ಧತಿಯನ್ನ ನಾವು ಬಳಸುವಂತ ವಿಧಾನವಾಗ್ಲಿ, ನನಗೆ ನಮ್ಮ ಸಂಸ್ಥೆಯ ಮೇಲೆ ಪ್ರೌಡ್ ಇದೆ, ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ನಾವು ಪ್ಯೂರ್ಲಿ ಆಯುರ್ವೇದವನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಪ್ಯೂರ್ ಆಗಿ ಆಯುರ್ವೇದ ವಿಜ್ಞಾನವನ್ನ, ಇವನ್ ಒಂದು ನಾಡಿ ವಿಜ್ಞಾನ ಇರ್ಬೋದು, ಪ್ರಕೃತಿ ಅಸೆಸ್ಮೆಂಟ್ಗಳು ಇರ್ಬೋದು, ಅಥವಾ ಪಂಚಶೋಧನಗಳನ್ನು ಮಾಡೋದ್ರಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಆಯುರ್ವೇದ ಪದ್ಧತಿಯನ್ನ ಬಿಟ್ಟು ನಾವು ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ನೋಡಿಲ್ಲ. ತಗೋಬಹುದು ಅಂದ್ರೆ ತಾಂತ್ರಿಕ ವಿಭಾಗವನ್ನ ಬಳಸ್ಕೋತೀವಿ. ಈಗ ಎಕ್ಸ್ರೇ ಇರ್ಬೋದು, ಸಿಟಿ ಸ್ಕ್ಯಾನ್ ಇರ್ಬೋದು, MRI ಇರ್ಬೋದು, ಮೆಡಿಕಲ್ ಇಂಜಿನಿಯರಿಂಗ್, ಇದು ಒಬ್ಬರಿಗೆ ಸೀಮಿತವಾಗಿರುವಂತದ್ದಲ್ಲ. ಅದನ್ನ ನಾವು ತಗೊಳ್ತೀವಿ, ಡಯಾಗ್ನೋಸ್ ಮಾಡ್ತೀವಿ, ರೋಗಗಳನ್ನ ಡಯಾಗ್ನೋಸ್ ಮಾಡ್ಕೊಂಡು ನಮ್ಮದೇ ಆದ ರೀತಿಯಲ್ಲಿ ಚಿಕಿತ್ಸೆಯನ್ನ ಮಾಡ್ತಾ ಇದೀವಿ. ನಮಗೆ ಒಳ್ಳೆ ಸಕ್ಸಸ್ ಇದೆ. ಈ ಸಕ್ಸಸ್ ರೇಟು ಮುಂದಿನ ಪೀಳಿಗೆಗೆ ಗೊತ್ತಾಗ್ಲಿ. ಈಗ ಎಷ್ಟೋ ಒಂದು ವೈದ್ಯಕೀಯ ವಿಜ್ಞಾನಗಳ ಕಾಲೇಜುಗಳಲ್ಲಿ ಪೇಷಂಟ್ಗಳ ಕೊರತೆ ಇರುತ್ತೆ, ಪೇಷಂಟ್ ಕೊರತೆ ಇದೆ. ಆ ಕೊರತೆ ನನ್ನಲ್ಲಿ ಇಲ್ಲ. ಚೆನ್ನಾಗಿದೆ. ಇವತ್ತಿಗೂ ನೀವು ರಾತ್ರಿ ಬಂದು ನೋಡಿದ್ರು ನಿಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಪೇಷಂಟ್ಗಳು ಸಾಲಾಗಿದ್ದಾವೆ. ನೀವು ಆಲ್ರೆಡಿ ಅದನ್ನ ಅನುಭವಕ್ಕೂ ಬಂದಿರಬಹುದು. ಹೀಗಾಗಿ ಮಕ್ಕಳಿಗೆ ಓದುವುದಕ್ಕಿಂತ ನೋಡುವುದು ಬಹಳ ಇಂಪಾರ್ಟೆಂಟ್. ಓದಿ ಕಲಿಯೋದು ಬರೀ ಪುಸ್ತಕದಲ್ಲಿ, ಆದ್ರೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ನಾಲೆಡ್ಜ್ಗಾಗಿ ನಾವು ಪೇಷಂಟ್ ಹತ್ರ ಕರ್ಕೊಂಡು ಹೋಗ್ಲೇಬೇಕು, ತೋರಿಸ್ಲೇಬೇಕು. ಒಂದು ಎಕ್ಸಾಮಿನೇಷನ್ ಆಗ್ಲಿ, ಒಂದು ರೋಗದ ಒಂದು ಡಯಾಗ್ನೋಸಿಸ್ ಆಗ್ಲಿ, ಅದಕ್ಕೆ ಚಿಕಿತ್ಸೆ ಆಗ್ಲಿ, ಆಮೇಲೆ ಚಿಕಿತ್ಸೆಯ ಮೊದಲು ರೋಗಿ ಹೇಗಿದ್ದ, ಚಿಕಿತ್ಸೆಯ ನಂತರ ಹೇಗಾದ ಅನ್ನೋದನ್ನ ಮಕ್ಕಳು ಅರ್ಥಕೋಬೇಕು. ಅಂದ್ರೆ ಒಂದು ಕಾನ್ಫಿಡೆನ್ಸ್ ನ ಮಕ್ಕಳಲ್ಲಿ ನಾವು ಬಿಲ್ಡಪ್ ಮಾಡಬೇಕು. ಅದಕ್ಕೋಸ್ಕರ ನಾನು ನನ್ನ ಸಂಸ್ಥೆಗೆ ಮಕ್ಕಳು ಬಂದ್ರೆ ಸಂಪೂರ್ಣ ಲಾಭವನ್ನ ಅವರು ಪಡೆದು ಒಂದು ಪೂರ್ಣ ಪ್ರಮಾಣದ ವೈದ್ಯರಾಗಿ ಹೊರಗೆ ಹೋಗ್ತಾರೆ ಅನ್ನೋದಕ್ಕೆ ನಾನು ನಿಜವಾಗಿಯೂ ಪ್ರಮಾಣ ಮಾಡಿ ಇದನ್ನ ಬೇಕಿದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ವೆರಿ ನೈಸ್ ಸರ್, ವೆರಿ ನೈಸ್. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಒತ್ತಡದ ಬದುಕು, ಆಮೇಲೆ ಆಹಾರದಿಂದ ಬರ್ತಕ್ಕಂಥ ಕೆಲವು ನ್ಯೂನತೆಗಳು, ಮತ್ತು ಯಾವುದೇ ರೋಗಗಳಿರ್ಬೋದು, ಯಾವುದನ್ನೇ ಆಗಲಿ ಮೊದಲು ಅಲಕ್ಷ್ಯ ಮಾಡಬೇಡಿ. ತ್ವರಿತವಾಗಿ ಅಂದರೆ ನೈಸರ್ಗಿಕವಾಗಿ ದೊರೆಯುವಂಥ ಈ ಆಯುರ್ವೇದ ವಿಜ್ಞಾನವನ್ನು ಮೊದಲು ಬಳಸಿ ನೋಡಿ. ಅದರಿಂದ ಗುಣ ಆಗಿಲ್ಲ ಅಂದರೆ ಮತ್ತೆ ಬೇರೆ ಒಂದು ವಿಚಾರವನ್ನು ಮಾಡ್ಬೋದು.
ಈಗ ಮೇಡಮ್ ಹೇಗಾಗುತ್ತೆ ಅಂದರೆ ಒಂದು ವಿಷಯ ಹೇಳಬೇಕು ಅಂತೀನಿ. ಯಾವುದೇ ಒಂದು ರೋಗಗಳಾಗಲಿ ನಾವೇನು ಮಾಡಿಬಿಡ್ತೀವಿ ಅಂದರೆ ಡೈರೆಕ್ಟಾಗಿ ಹೋಗ್ತೀವಿ. ಅಂದರೆ ಒಂದು ಬೇರೆ ಒಂದು ವೈದ್ಯ ಪದ್ಧತಿಗೋ ಅಥವಾ ಪಕ್ಕದಲ್ಲಿರೋ ಒಂದು ಹತ್ತಿರದ ಹಾಸ್ಪಿಟ್ಲಿಗೋ ನರ್ಸಿಂಗ್ ಹೋಮ್ಗೋ ಹೋಗ್ತೀವಿ. ಆಯ್ತಾ, ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ. ಇದು ಲೋಕಾರೂಢಿಯಾಗಿದೆ. ಹೆಂಗೆ ಅಂತಂದ್ರೆ ಅಲ್ಲಿ ಗುಣಮುಖ ಆಗಿಲ್ಲ ಅಂದಾಗ ಆಯುರ್ವೇದದಲ್ಲಿ ಆಗಬಹುದೇನೋ ಅನ್ನೋ ಒಂದು ನಂಬಿಕೆ. ಅದು ಮೂಢನಂಬಿಕೆನೋ ಅಂದ್ರೂ ನನಗೇನು ಅತಿಶಯೋಕ್ತಿ ಆಗ್ಲಿಕ್ಕೆ ಜನರಲ್ಲಿ ನಾನು ಹೇಳೋದು ಅದನ್ನ ಉಲ್ಟಾ ಮಾಡಿ ಮೊದಲು ಆಯುರ್ವೇದಕ್ಕೆ ಬನ್ನಿ. ಇಲ್ಲಿ ಆಗಿಲ್ಲ ಅಂದಾಗ ಅದನ್ನ ಆಯುರ್ವೇದ ವೈದ್ಯರುಗಳೇ ಹೇಳ್ತಾರೆ, ಇದು ಇಲ್ಲಿ ಆಗೋದಿಲ್ಲ. ಯಾರು ಮುಚ್ಚಿಡುವಂತ ಒಂದು ಎಲ್ಲದಕ್ಕೂ ಎಲ್ಲಾ ವಿಜ್ಞಾನಕ್ಕೂ ಅದರದೇ ಆದಂತ ಒಂದು ಚೌಕಟ್ಟಿದೆ ಮೇಡಮ್. ಆ ಚೌಕಟ್ಟನ್ನ ಮೀರಿ ನಾವು ಏನು ಮಾಡಕ್ಕಾಗಲ್ಲ. ಖಂಡಿತ ಆ ಚೌಕಟ್ಟಲ್ಲಿ ಇದ್ರೆ ನಾವೇ ಅದಕ್ಕೆ ಚಿಕಿತ್ಸೆ ನೀಡ್ತೀವಿ. ಇಲ್ಲ ಅಂದ್ರೆ ನಾವೇ ಹೇಳ್ತೀವಿ, ಇಲ್ಲ ಇಲ್ಲಿ ಹೋಗಿ ಈ ತರ ಮಾಡಿ, ಈ ತರ ಮಾಡಿ, ನನ್ನಲ್ಲಿ ಏನು ಪಥ್ಯಗಳು ಬೇಕೋ ಅದನ್ನ ತಿಳ್ಕೊಳ್ಳಿ. ಮತ್ತೆ ನಿಮಗೆ ಜೀವನ ಶೈಲಿಯನ್ನ ಹೇಗೆ ನೀವು ಬದಲಾವಣೆ ಮಾಡ್ಕೋಬೇಕು ಅದನ್ನ ತಿಳ್ಕೊಳ್ಳಿ. ಇದನ್ನ ತಿಳ್ಕೊಂಡು ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗಿ. ಇಷ್ಟೇ ನಾನು ಹೇಳೋದು. ಅಂದ್ರೆ ಮೊದಲು ಆಯುರ್ವೇದ ಆಯ್ಕೆ ಆಗಲಿ, ಮೊದಲ ಆಯ್ಕೆ ಆಗಲಿ, ಆಯುರ್ವೇದ ಮೊದಲ ಆಯ್ಕೆ ಆಗಲಿ. ರಾಜಶೇಖರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾಗಸಂದ್ರದಿಂದ ಇಲ್ಲಿಗೆ ಪಿಕಪ್ ಸರ್ವಿಸ್ ಕೂಡ ಇದೆ. ನಿಮಗೆ ಬೆಸ್ಟ್ ಆಯುರ್ವೇದಿಕ್ ಮೆಡಿಸಿನ್ ಬೇಕಂತ ಹೇಳಿದ್ರೆ ರಾಜಶೇಖರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ನಿಮ್ಮ ಆಯ್ಕೆ ಆಗಿರಲಿ ಅಂತ ಹೇಳ್ತಾ ಮತ್ತಷ್ಟು ಇಂಥದ್ದೇ ಇಂಟ್ರೆಸ್ಟಿಂಗ್ ಪ್ಲೇಸಸ್ಗಳಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.